ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ರ್ಯಾಪಿಡ್ ಹಾಟ್ ಜೆಲ್ ಅನ್ನುವಂಥ ಒಂದು ಆಯಿಂಟ್ಮೆಂಟ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಈ ಒಂದು ರ್ಯಾಪಿಡ್ ಹಾಟ್ ಜೆಲ್ ಅನ್ನುವಂಥ ಒಂದು ಅಂದರೆ ಇದು ಪ್ಯಾಕೇಜಿಂಗ್ ಬಂದ್ಬಿಟ್ಟು ಇದು 30 ಗ್ರಾಮಿಗೆ ಸಿಗುತ್ತೆ. ಇವಾಗ ಇದನ್ನು ಓಪನ್ ಮಾಡಿ ನೋಡೋಣ. ಅಂದರೆ 30 ಗ್ರಾಮಿಗೆ ನಿಮಗೆ MRP ಹೇಳಿದವರು ಸ್ನೇಹಿತರೆ. ಈ ಒಂದು MRP ಬಂದ್ಬಿಟ್ಟು 30 ಗ್ರಾಮಿಗೆ 98.15 ಪೈಸೆ ಆಗುತ್ತೆ. ಅಂದರೆ ಇದೊಂದು ಜೆನರಿಕ್ ಮೆಡಿಸಿನ್ ಆಗಿರೋದ್ರಿಂದ ಇದೇನಾಗುತ್ತೆ ನಿಮಗೆ 50% ಡಿಸ್ಕೌಂಟ್ ಸಿಗುತ್ತೆ. ಸೊ ಓಪನ್ ಮಾಡೋಣ. ಈ ಒಂದು 30 ಗ್ರಾಮಿನ ಒಂದು ರ್ಯಾಪಿಡ್ ಹಾಟ್ ಜೆಲ್ ಏನಿದೆ ಒಳಗಡೆ ಅಂತ ಚೆಕ್ ಮಾಡೋಣ. ಸೊ ಈ ರೀತಿ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ರ್ಯಾಪಿಡ್ ಹಾಟ್ ಜೆಲ್ ಬಿಳೆ ಬಣ್ಣದ ಒಂದು ಪ್ಲಾಸ್ಟಿಕ್ ಇಂದ ಆಗಿರ್ತಕ್ಕಂಥ ಒಂದು ಆಯಿಂಟ್ಮೆಂಟ್ ಇದಾಗಿರುತ್ತೆ. ಸೊ ಇದನ್ನ ಈ ರೀತಿ ಓಪನ್ ಮಾಡೋಣ. ಓಪನ್ ಮಾಡೋಕೆ ಇಲ್ಲಿ ಒಂದು ಸೀಲ್ಡ್ ಅನ್ನುವಂಥ ಒಂದು ಪ್ರೊಟೆಕ್ಟ್ ಅನ್ನು ಮಾಡಿರ್ತಾರೆ. ಈ ಒಂದು ಆಯಿಂಟ್ಮೆಂಟ್ ಬಗ್ಗೆ ಈ ಒಂದು ಆಯಿಂಟ್ಮೆಂಟ್ ಅನ್ನ ಸೀಲ್ಡ್ ಅನ್ನ ಮಾಡಿರ್ತಾರೆ. ಈ ರೀತಿ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ ಒಂದು ರ್ಯಾಪಿಡ್ ಹಾಟ್ ಜೆಲ್ ಅನ್ನುವಂಥ ಒಂದು ಆಯಿಂಟ್ಮೆಂಟ್. ಮತ್ತು ಇದರಲ್ಲಿ ಇರುವಂಥ ಒಂದು ಕಾಂಪೋಸಿಷನ್ ಕೆಮಿಕಲ್ ನೇಮ್ ನಾವು ನೋಡೋದಾದ್ರೆ ಡೈಕ್ಲೋಫೆನಾಕ್ ಡೈಥಾಲಮೈನ್, ವರ್ಜಿನ್ ಲಿನ್ಸಿಡ್ ಆಯಿಲ್, ಮೆಂಥಾಲ್, ಮಿಥೈಲ್ ಸ್ಯಾಲಿಸಿಲೇಟ್ ಮತ್ತು ಕ್ಯಾಪ್ಸಿಸಿನ್ ಜೆಲ್. ಇದರ ಒಂದು ಕಾಂಪೋಸಿಷನ್ ಡೈಕ್ಲೋ ಅಂದರೆ ಇವರಲ್ಲಿ ಮಾಲಿಕ್ಯೂಲ್ ನೇಮ್. ಮತ್ತು ಇದರಲ್ಲಿರುವಂಥ ಒಂದು ಅಂದರೆ ಈ ಪ್ರಮಾಣ ಎಷ್ಟಿದೆ ಅಂತ ನಾವು ನೋಡಿದವ್ರೆ. ಡೈಕ್ಲೋಫೆನಾಕ್ ಡೈಥಾಲಮೈನ್ 1.16% ವೇಟ್ ಬೈ ಬ್ಯಾಟ್ ಅಂದರೆ ಈಕ್ವಾಲೆಂಟ್ ಟು ಡೈಕ್ಲೋಫೆನಾಕ್ ಸೋಡಿಯಂ ಅಂತ ಅಷ್ಟು 1.16% ಇದಕ್ಕೆ ಆ್ಯಡ್ ಮಾಡಿದ್ರೆ. ಮತ್ತು ವರ್ಜಿನಲ್ ಲಿನ್ಸಿಡ್ ಆಯಿಲ್ ಬಂದ್ಬಿಟ್ಟು 3% ಇರುತ್ತೆ. ಮತ್ತು ಮೆಂಥಾಲ್ ಬಂದ್ಬಿಟ್ಟು 5% ಇರುತ್ತೆ. ಮಿಥೈಲ್ ಸ್ಯಾಲಿಸಿಲೇಟ್ ಬಂದ್ಬಿಟ್ಟು 10% ಇರುತ್ತೆ. ಮತ್ತು ಕ್ಯಾಪ್ಸಿಸಿನ್ ಬಂದ್ಬಿಟ್ಟು 0.025% ಅಂತ ಆ್ಯಸ್ ಅ ಪ್ರಿಸರ್ವೇಟಿವ್ನ ಬೆನ್ಸಾಲ್ ಆಲ್ಕೋಹಾಲನ್ನು ಆ್ಯಸ್ ಅ ಪ್ರಿಸರ್ವೇಟಿವ್ ಆಗಿ ಇದನ್ನು ಈ ಒಂದು ಆಯಿಂಟ್ಮೆಂಟಲ್ಲಿ ಆ್ಯಡ್ ಮಾಡಿದ್ದಾರೆ. ಮತ್ತು ಈ ಒಂದು ಡೈಕ್ಲೋಫೆನಾಕ್ ಡೈಥಾಲಮೈನ್ ಬಂದ್ಬಿಟ್ಟು ಇದು ಪೇನ್ ಕಿಲ್ಲರ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ಆಯಿಂಟ್ಮೆಂಟಲ್ಲಿ. ಮತ್ತು ವರ್ಜಿನಲ್ ಲಿನ್ಸಿಡ್ ಆಯಿಲ್ ಬಂದ್ಬಿಟ್ಟು ಇದೇನಾಗುತ್ತೆ ಸ್ಕಿನ್ ಇರಿಟೇಷನ್ ಏನಾದರೂ ಆಗ್ತಾ ಇತ್ತು ಅದನ್ನು ಕಡಿಮೆ ಮಾಡುತ್ತೆ. ಅದರ ಜೊತೆಗೆ ಸೋರ್ ಮಸಲ್ಸ್ ಅಂತಾರೆ. ಸೊ ಏನಾದರೂ ಅದನ್ನು ಏನು ಮಾಡುತ್ತೆ ಕಡಿಮೆ ಮಾಡುತ್ತೆ ಸೋರ್ ಮಸಲ್ಸನ್ನು. ನೆಕ್ಸ್ಟ್ ಬಂದ್ಬಿಟ್ಟು ಮೆಂಥಾಲ್ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಮತ್ತು ಮಿಥೈಲ್ ಸ್ಯಾಲಿಸಿಲೇಟ್ ಬಂದ್ಬಿಟ್ಟು ಇದೇನಾಗುತ್ತೆ ಅಂದರೆ ಬ್ಲಡ್ ಫ್ಲೋವನ್ನು ಇನ್ಕ್ರೀಸ್ ಮಾಡುತ್ತೆ. ನೀವು ಸ್ಕಿನ್ ಮೇಲೆ ಅಪ್ಲೈ ಮಾಡ್ಕೊಂಡಿರ್ತೀರಲ್ಲ ಒಂದು ಆಯಿಂಟ್ಮೆಂಟ್. ಸೊ ಅದನ್ನು ಏನು ಮಾಡಿ ಬ್ಲಡ್ ವೆಸಲ್ಸನ್ನು ಡೈಲೇಟಿಂಗ್ ಮಾಡಿ ಒಂದು ಬ್ಲಡ್ ಫ್ಲೋನ ಏನು ಮಾಡ್ತದೆ ಸರಾಗವಾಗಿ ಹರಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಮಿಥೈಲ್ ಸ್ಯಾಲಿಸಿಲೇಟ್ ಬಂದು. ಅದರ ಜೊತೆಗೆ ಏನು ಮಾಡ್ತದೆ ಇನ್ಫ್ಲಮೇಷನ್ ಏನಾದರೂ ರೆಡ್ಯೂಸ್ ಮಾಡುತ್ತೆ ಈ ಒಂದು ಆಯಿಂಟ್ಮೆಂಟಲ್ಲಿ ಮಿಥೈಲ್ ಸ್ಯಾಲಿಸಿಲೇಟ್. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಪ್ಸಿಸಿನ್ ಬಂದ್ಬಿಟ್ಟು ಇದು ನರ್ವ್ ಜಾಯಿಂಟ್ ಅಂದರೆ ನರ್ವ್ ಪೇನಿಗೆ ಕಡಿಮೆ ಹೆಲ್ಪ್ ಮಾಡುವಂಥ ಒಂದು ಕಂಟೆಂಟ್ ಇದಾಗುತ್ತೆ ಈ ಒಂದು ಕ್ಯಾಪ್ಸಿಸಿನ್. ಇದೇನು ಮಾಡುತ್ತೆ ನರ್ವ್ ಪೇನ್ ಇತ್ತಂದರೆ ಏನು ಅಪ್ಲೈ ಮಾಡ್ಕೊಂಡಾಗ ಜಾಸ್ತಿ ಪೇನ್ ಆಗ್ತಾ ಇತ್ತಂದರೆ ಸೊ ಅದು ಕೂಡ ಒಂದು ಬೆಸ್ಟ್ ಇದರಲ್ಲಿ ಆ್ಯಡ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ ನಿಮಗೆ ಈ ಒಂದು ಆಯಿಂಟ್ಮೆಂಟ್ನ ಒಂದು ಎಫೆಕ್ಟಿವ್ನೆಸ್ ಜಾಸ್ತಿ ಕೊಡುತ್ತೆ ಈ ಒಂದು ಆಯಿಂಟ್ಮೆಂಟಲ್ಲಿ ರ್ಯಾಪಿಡ್ ಹಾಟ್ ಜೆಲ್ಲಲ್ಲಿ. ಮತ್ತು ಈ ಒಂದು ಆಯಿಂಟ್ಮೆಂಟಿನ ಮೈಕ್ರೋ ಲ್ಯಾಬ್ಸ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಏನು ಮಾಡ್ತು ಈ ಒಂದು ಆಯಿಂಟ್ಮೆಂಟ್ನ ಮಾರ್ಕೆಟಿಂಗ್ ಮಾಡಲಾಯಿತು. ಈ ಒಂದು ಆಯಿಂಟ್ ಬಂದ್ಬಿಟ್ಟು ಫಾರ್ ಎಕ್ಸ್ಟರ್ನಲ್ ಯೂಸ್ ಓನ್ಲಿ ಮಾತ್ರ ಈ ಒಂದು ಆಯಿಂಟ್ಮೆಂಟ್ನ ಮಾಡ್ಕೋಬೇಕಾಗತ್ತೆ. ಮತ್ತು ಇದು ಸ್ಟೋರೇಜ್ ಬಂದ್ಬಿಟ್ಟು 30 ಡಿಗ್ರಿ ಸೆಲ್ಸಿಯಸ್, ಪ್ರೊಟೆಕ್ಟ್ ಫ್ರಮ್ ಲೈಟ್ ಆ್ಯಂಡ್ ಡು ನಾಟ್ ಫ್ರೀಸ್ ಅನ್ನು ಮಾಡಬೇಕಾಗತ್ತೆ. ಮತ್ತು ಇದು ಓಪನ್ ಮಾಡಿದ ಕೂಡ ಈ ಒಂದು ಆಯಿಂಟ್ಮೆಂಟನ್ನು ನೀವು ಚೆನ್ನಾಗಿ ಅದನ್ನು ಕ್ಲೋಸ್ ಮಾಡಬೇಕಾಗತ್ತೆ. ಮತ್ತು ಇದನ್ನು ಯಾವ ರೀತಿ ಯೂಸೇಜ್ ಮಾಡೋದು ಅಂತ ನೋಡೋದ್ರೆ ಇದನ್ನು ಏನು ಮಾಡ್ಬೇಕಪ್ಪ ಅಂದರೆ ಈ ಜೆಲ್ ಇರುತ್ತಲ್ಲ ಓಪನ್ ಮಾಡಿಕೊಂಡು ಯಾವ ಒಂದು ಏರಿಯಾಕ್ಕೆ ಎಫೆಕ್ಟೆಡ್ ಏರಿಯಾಕ್ಕೆ ಏನು ಮಾಡ್ಬೇಕಪ್ಪ ಅಂದರೆ ತಿನ್ ಲೇಯರ್ ಆಗಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ದಿನಕ್ಕೆ 2 ಸಲ ಮಾಡ್ಕೊಂಡ್ರೆ ಸಾಕು, ಪೇನೆ ಕಡಿಮೆ ಆಗ್ತದೆ. ಮತ್ತು ಒಂದು ರಬ್ಬನ ಭಾಳ ಪ್ರೆಷರ್ ಹಾಕಿ ಇದನ್ನು ಮಲಾಮನ ಅಪ್ಲೈ ಮಾಡ್ಕೋಬಿಡಿ, ತಿನ್ನ ಲೇಯರಾಗಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಮತ್ತು ಇದನ್ನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಹ್ಯಾಂಡ್ ವಾಶ್ ಮಾಡ್ಕೋಬೇಕಾಗತ್ತೆ. ಹ್ಯಾಂಡ್ ವಾಶ್ ಆದ ಕೂಡ ನೀವು ಏನು ಮಾಡ್ಬೇಕಪ್ಪ ಅಂದರೆ ಮತ್ತೆ ಹ್ಯಾಂಡ್ ವಾಶ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಒಂದು ಆಯಿಂಟ್ಮೆಂಟ್ ಎದಕ್ಕೆಲ್ಲ ಒಂದು ಬೆನಿಫಿಟ್ಸ್ ಯೂಸನ್ನು ನೋಡೋದು ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಒಂದು ಆಯಿಂಟ್ಮೆಂಟ್ ಬಂದ್ಬಿಟ್ಟು ಒಂದು ಪೇನ್ ರಿಲೀವ್ ಆಗಿ ಕೆಲಸ ಮಾಡುತ್ತೆ. ಸ್ವೆಲ್ಲಿಂಗ್ ಇತ್ತಂದರೆ ಇನ್ಫ್ಲಮೇಷನ್, ಮಸಲ್ ಜಾಯಿಂಟ್, ನೀ ಜಾಯಿಂಟ್, ಶೋಲ್ಡರ್ ಪೇನ್, ನೆಕ್ ಪೇನ್, ಸ್ಪೋರ್ಟ್ಸ್ ಇಂಜುರಿ, ಸೊ ಇನ್ನೂ ಹಲವಾರು ರೀತಿಯ ಮಸಲ್ ರಿಲ್ಯಾಕ್ಟೆಂಟ್ ಏನಾದರೂ ಪೇನ್ ಆಗ್ತಾ ಇತ್ತು ಅಂದರೆ ಮಸಲ್ಗೆ ಸಂಬಂಧಪಟ್ಟಂಥ ಏನೇ ಇದ್ದರೂ ಸಹ ಏನು ಮಾಡುತ್ತೆ ಈ ಒಂದು ರ್ಯಾಪಿಡ್ ಹಾಟ್ ಜೆಲ್ ಏನಾಗುತ್ತೆ ನಿಮಗೆ ಕಡಿಮೆ ಮಾಡ್ತಾ ಇದರ ಒಂದು ಬೆನಿಫಿಟ್ಸ್ ಆಗಿರ್ತಾರೆ. ಇದು ರಿವ್ಯೂ ಒಂದು ಒಟ್ಟಾರೆ ಈ ಒಂದು ಆಯಿಂಟ್ಮೆಂಟ್ ಹೇಳೋದಾದ್ರೆ ನಿಮ್ಮೊಂದು ಬೆಸ್ಟ್ ಒಂದು ಪೇನ್ ಕಿಲ್ಲರ್ ಜೆಲ್ ಕೆಲಸ ಮಾಡುತ್ತೆ. ಇದರಲ್ಲಿರುವಂಥದ್ದು ಕ್ಯಾಪ್ಸಿಸಿನ್ ಇದೆ ಎಲ್ಲ ಕಂಟೆಂಟ್. ಆ ಕಂಟೆಂಟ್ ಕೂಡ ನಿಮಗೆ ಏನು ಮಾಡೋದು ಸಪೋರ್ಟಿಂಗ್ ಕೊಡ್ತದೆ ಆ ಒಂದು ಆಯಿಂಟ್ಮೆಂಟ್. ಆದಷ್ಟು ಬೇಗ ಏನಾಗುತ್ತೆ ನೀವು ಒಂದು ಅಪ್ಲೈ ಮಾಡ್ಕೊಂಡಂಥ ಮಸಲ್ ಪೇನ್ ಏನಾಗುತ್ತೆ ಬೇಗ ಕಡಿಮೆ ಆಗ್ತದೆ ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಒಂದು ಲೈಕ್ ಮಾಡಿರಿ. ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡಕ್ಕೆ ಕುಂತೀರಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬನ್ನಿ ಮತ್ತೊಂದು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.